ಹಲೋ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಅಶ್ವಥ್ ಜಿ ಅಂತ. ನನ್ನ ಊರು ಕಾಸರಗೋಡು, ಕೇರಳ. ಎಲ್ಲರೂ ಬನ್ನಿ. ಈಗ ನಾವು ಒಂದು ಕನ್ನಡ ಮೂವಿ ಆಗಿರುವ, ಪ್ಯಾನ್ ಇಂಡಿಯಾ ಮೂವಿ ಆಗಿರುವ ಟಾಕ್ಸಿಕ್ ಎಂಬ ಮೂವಿಯ ಒಂದು ಸಾಂಗ್ ಬಂದಿದೆ. ಅದನ್ನು ರಿಯಾಕ್ಷನ್ ಮಾಡುವ ಯಾವ ರೀತಿಯಲ್ಲಿ ಉಂಟಂತ. ರಾಕಿಂಗ್ ಸ್ಟಾರ್ ಯಶ್ ಹೀರೋ ಆಗಿ ಬರುವ ಒಂದು ಮೂವಿ ಆಗಿದೆ. ಇದರ ಸಾಂಗಿನ ಹೆಸರು ಮನ ಮೋಹಕ ಎಂದು. ಎಲ್ಲರೂ ಬನ್ನಿ ಯಾವ ರೀತಿಯಲ್ಲಿ ಉಂಟಂತ. 1 2 3 ಸ್ಟಾರ್ಟ್. ಮಿಂಚೊಂದು ಎದೆ ತುಂಬ ನಡೆದಾಡಿ ಮರೆಯಾದಂತೆ ಯಾಕಿಂತ ತಿಳಿಗಾಳಿಯು ಅಬಿರುಗಾಳಿಯ ಕಾಡಿದೆ. ಅಂತರಾಳ ಅಲೆದಾಡುತ್ತಿದೆ ತನಗೇನೆ ಹಾಕಿ ನೆನಪು ಕೊಡು ಖುಷಿನೇ ವಿಷ ನ ಕಾಲಾಡುತ್ತಾನೆಂದೆ ನನ್ನ ಜೊತೆ. ಮನಮೋಹಕ ತುಸು ಮಾದಕ ಬದಲಾಯಿತೆ ನನ್ನ ಲೋಕ. ಹೊಸ ಹಂಬಲ ತುಸು ಗೊಂದಲ ನಾನೀಗ ಮೂಕನಾವಿಕ. ಮನಮೋಹಕ ತುಸು ಮಾದಕ ಬದಲಾಯಿತೆ ನನ್ನ ಲೋಕ. ನಾನನ್ನ ನೆರಳ ಮೇಲೆ ಜಾರಿ ಬಿದ್ದ ವೇಳೆ ನಗಬೇಡ ನೀ ಕಾಲವೇ. ನಾನನ್ನ ನೆರಳ ಮೇಲೆ ಜಾರಿ ಬಿದ್ದ ವೇಳೆ ನಗಬೇಡ ನೀ ಕಾಲವೇ. ಇದೇ ಕಣ್ಮುಂದೆ ಇದೇ ಹೂಬನ ಎದೆಯಲ್ಲಿ ಯಾಕಿ ಭೂಕಂಪನ. ಇದೊಂದು ಥರ ಹೊಸ ಜೀವನ ನನ್ನಲ್ಲೇ ಸತ್ತು ಹುಟ್ಟುವೆನು ದಿನ. ಮನಮೋಹಕ ತುಸು ಮಾದಕ ಮನಮೋಹಕ ತುಸು ಮಾದಕ ಮನಮೋಹಕ. ಗೀತು ಮೋಹನ್ ದಾಸ್. ಟಾಕ್ಸಿಕ್ ಟಾಕ್ಸಿಕ್ ಆಗಸ್ಟ್ 26, 2026 ವಿಡಿಯೋ ಸಾಂಗ್ ಬಂತು. ಇದನ್ನು ಸಾಂಗ್ ನೋಡುವಾಗ ಯಾವ ರೀತಿ ಫೀಲ್ ಆಯ್ತಾ ಅಂತ ಹೇಳ್ಬೇಕಾದ್ರೆ, ಒಂದು ಹಿಂದಿ ಸಾಂಗ್ ಅನ್ನು ಡಬ್ ಮಾಡಿದ ಹಾಗೆ ಫೀಲ್ ಆಯ್ತು ನನಗೆ. ಪಕ್ಕ ಆ ರೀತಿಯಲ್ಲಿ ಫೀಲ್ ಆಯ್ತು ಸಾಂಗ್. ಸಿನಿಮಾಟೋಗ್ರಫಿ ಸೂಪರ್ ಆಗಿತ್ತು, ಕಲರಿಂಗ್ ಆಗಲಿ, ಅದರ ಒಂದು ರೊಮ್ಯಾಂಟಿಕ್ ಆಗಲಿ ಎಲ್ಲ ಸೂಪರ್ ಆಗಿತ್ತು. ಅದು ಬಿಟ್ಟು ಅದೇ ರೀತಿ ಎಲ್ಲ ಲ್ಯಾಂಗ್ವೇಜ್ ಸಾಂಗ್ ಅನ್ನು ನೋಡಿ ಆಯ್ತು. ತಮಿಳ್, ಮಲಯಾಳ, ತೆಲುಗು, ಹಿಂದಿ, ಕನ್ನಡ ಎಲ್ಲ ನೋಡಿ ಆಯ್ತು. ಮೊದಲು ಕನ್ನಡ ನೋಡಿದ್ದು. ಕನ್ನಡ ಸಾಂಗ್ ನೋಡುವಾಗ ಪಕ್ಕ ಒಂದು ಡಬ್ ತರ ಫೀಲ್ ಆಯ್ತು. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸಿನಿಮಾಟೋಗ್ರಫಿ ಆಗಲಿ, ಇದರ ಒಂದು ಕೊರಿಯೋಗ್ರಾಫ್ ಆಗಲಿ ಸೂಪರ್ ಆಗಿತ್ತು. ಈ ಸಾಂಗಿನ ಸೂಪರ್ ಆಗಿತ್ತು. ಕಲರ್ ಗ್ರೇಡಿಂಗ್, ಆರ್ಟ್ ವರ್ಕ್ ಎಲ್ಲ ಒಂದು ಇಂಟರ್ನ್ಯಾಷನಲ್ ತರ ಇತ್ತು. ಆ ರೀತಿ ಮೂವಿ ನೋಡಿದ್ರೆ ಮಾತ್ರ ಇಷ್ಟ ಆಗ್ಬಹುದು. ಆ ರೀತಿಯಲ್ಲಿ ಫೀಲ್ ಆಯಿತು. ಅಷ್ಟೊಂದು ರೊಮ್ಯಾಂಟಿಕ್ ತರ ಇಲ್ಲ, ಒಂದು ನಾರ್ಮಲ್ ಒಂದು ಸಾಂಗ್ ಆ ರೀತಿಯಲ್ಲಿ ಇರುವ ಒಂದು ಸಾಂಗ್ ಆಗಿದೆ. ಒಂದು ಸ್ವಲ್ಪ ಡಬ್ ತರ ಫೀಲ್ ಆಯಿತು ಕನ್ನಡ ಸಾಂಗ್. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಅದೇ ರೀತಿ ಇದನ್ನು ಸಿಂಗರ್ ಯಾರು ಅಂತ ಹೇಳ್ಬೇಕಿದ್ರೆ ಸಿದ್ಧಾರ್ಥ್ ಬಸ್ರೂರು. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಒಂದು ಹಿಂದಿ ತರ ಫೀಲ್ ಆಯ್ತು ಸಾಂಗ್, ಕನ್ನಡ ತರ ಇರಲಿಲ್ಲ ಈ ಸಾಂಗ್ ಒಂದು. ಇದರ ಪ್ರೊಡ್ಯೂಸರ್ ಯಾರು? ವೆಂಕಟ್ ಕೆ ನಾರಾಯಣ. ಅದೇ ರೀತಿ ಯಶ್, ರಾಕಿಂಗ್ ಸ್ಟಾರ್ ಯಶ್. ಅದೇ ರೀತಿ ಡೈರೆಕ್ಟೆಡ್ ಬೈ ಗೀತು ಮೋಹನ್ ದಾಸ್. ಅದೇ ರೀತಿ ಒಳ್ಳೆದಾಗ್ಲಿ. ಆಗಸ್ಟ್ 26ಕ್ಕೆ ರಿಲೀಸ್ ಆಗುವ ಮೂವಿ ಆಗಿದೆ. ನನಗೆ ಟೀಸರ್ ಮುನ್ನೊಂದು ಗ್ಲಿಮ್ಸ್ ಬಂತಲ್ಲ, ಕ್ಯಾರೆಕ್ಟರ್ ಗ್ಲಿಮ್ಸ್, ಅದು ಇಷ್ಟ ಆಗಿತ್ತು. ಮತ್ತೆ ಮೊದಲ ಸಾಂಗ್ ನನಗೆ ಇಷ್ಟ ಆಗಿತ್ತು. ಈ ಸಾಂಗ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಮನಮೋಹಕ. ನಿಮಗೆ ಹೇಗಿತ್ತಂತ ಕಾಮೆಂಟ್ ರೀತಿಯಲ್ಲಿ ಹೇಳಿ ಆಯ್ತಾ.